ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೊಸಬಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂಡ್ ಸಪೋರ್ಟ್ ಮೀ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ಟಾಪಿಕ್ ಇಸ್ ಸಿಂಪಲ್ ಆಸ್ ಯು ನೋ. ಇವತ್ತು ವೀಕ್ಲಿ ಫೋರ್ಕಾಸ್ಟ್ ಅಂತಂದ್ರೆ ನೆಕ್ಸ್ಟ್ ವೀಕ್ ಏನ್ ಮಾಡ್ಬೋದು ನಾವು, ಲೈಕ್ ಕರೆನ್ಸಿ ಪೇರ್ ಆಗಿರ್ಬೋದು, ಕಮಾಡಿಟಿ, ಕ್ರಿಪ್ಟೋದಲ್ಲಿ ವಾಟ್ ವಿ ಕ್ಯಾನ್ ಪ್ಲಾನ್ ಅನ್ನೋದನ್ನ ಇವತ್ತು ವಿಲ್ ಸಿ. ಓಕೆ, ಸೊ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿ ಒನ್ ಮೋರ್ ಥಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋನ್ ಅಪ್ಲೋಡ್ ಅನದರ್ ನ್ಯೂ ವಿಡಿಯೋ ವೇರ್ ನಾನು ನಿಮ್ಗೆ ಲೈಕ್ ಏನ್ ಪ್ರೀವಿಯಸ್ಲಿ ಹೇಳಿದ್ದೆ, ಒಂದು ವೀಕ್ಲಿ ವಾಟ್ ಎವರ್ ನಾನು ಲೈವ್ ಸ್ಟ್ರೀಮ್ ಟ್ರೇಡ್ ಕೊಡ್ತೀನಲ್ವಾ, ವೀಕ್ಲಿ ಅನಲೈಸ್ ಮಾಡೋಣ ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ಸೊ ಅದ್ರದ್ದು ಕೂಡ ವಿಡಿಯೋ ಬರುತ್ತೆ, ದಯವಿಟ್ಟು ವಿಡಿಯೋ ಮಿಸ್ ಮಾಡಿದ್ರೆ ನೋಡಿ, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ನಾನ್ ಮಾಡ್ತಾ ಇದೀನಿ ಅಂದ್ರೆ ನೀವು ಕೂಡ ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಆಫ್ ಆಲ್ ಗೋಲ್ಡ್ ಅಲ್ಲಿ ವಾಟ್ ವಿ ಕ್ಯಾನ್ ಪ್ಲಾನ್ ಇಸ್, ಸೊ ಆಲ್ವೇಸ್ ನೀವು ಅನಲೈಸ್ ಮಾಡ್ಬೇಕಾದ್ರೆ ನೆವರ್ ಅನಲೈಸ್ ಇನ್ ಸ್ಮಾಲರ್ ಟೈಮ್ ಫ್ರೇಮ್. ಓಕೆ, ನೀವು ವೀಕ್ಲಿ ಏನು ಅನಲೈಸ್ ಮಾಡ್ತಾ ಇರ್ತೀರಾ, ನಿಮ್ಗೆ ಮಾರ್ಕೆಟ್ ಟ್ರೆಂಡ್ ಆಗಲಿ ಮಾರ್ಕೆಟ್ ಬಯಾಸ್ ಆಗಲಿ ಗೊತ್ತಾಗ್ಬೇಕು ಅಂತಂದ್ರೆ you have to see higher time frames. So let me shift to 4 hour. First daily chart go on. Okay. So what I can see here in daily chart is, see, this is the particular level. A zone ಇದೆಯಲ್ವಾ? This is the particular selling zone in the market. ಈ zone ಅಲ್ಲಿ once market is tapping, you can see selling from this zone for sure. Okay, at least you can see from for this zone breaching this, you can see somewhere still here. ಇಲ್ಲಿ ಗಂಟ ನೀವು ಫಾಲ್ ನೋಡ್ಬೋದು. ಏಂತಕ್ಕೆ ಫಾಲ್ ಆಗ್ಬೋದು ಆ ರೀಸನ್ ಕೂಡ ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದ ಫಸ್ಟ್ ರೀಸನ್ ಇಸ್, ಸಿ wait a second. See, the first reason is January 20th. ಓಕೆ, ಟ್ರಂಪ್ ಬಂದ್ಬಿಟ್ಟು ಓತ್ ತಗೊಂತಾ ಇದ್ದಾರೆ. ಓಕೆ, ಸೊ ದ ಡೇಟಾ ಏನ್ ಶೋ ಮಾಡ್ತಾ ಇದೆ ಅಂತಂದ್ರೆ 20th ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ US, ಅಂದ್ರೆ ಡಾಲರ್ಗೆ ಇಟ್ ಈಸ್ ವೆರಿ ಗುಡ್. ಸೊ USD ಗೆ ಗುಡ್ ಆದ್ರೆ, ಗುಡ್ ಆದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಬ್ಯಾಡ್ ಫಾರ್ ಗೋಲ್ಡ್. ಅರ್ಥ ಆಯ್ತಾ? USD ಗೆ ಇಟ್ ಈಸ್ ಗುಡ್ ಆದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಬ್ಯಾಡ್ ಫಾರ್ ಗೋಲ್ಡ್. ಸೊ ವಾಟ್ ಐ ಆಮ್ ಪ್ಲಾನಿಂಗ್ ಆರ್ ವಾಟ್ ಐ ಆಮ್ ಥಿಂಕಿಂಗ್ ಆರ್ ವಾಟ್ ಮಾರ್ಕೆಟ್ ಈಸ್ ಸಜೆಸ್ಟಿಂಗ್, ನನ್ಗೆ ಮಾರ್ಕೆಟ್ ಏನ್ ಸಜೆಸ್ಟ್ ಮಾಡ್ತಾ ಇದೆ ಅವ್ರು ನನ್ಗೆ ಏನ್ ಅನಲೈಸ್ ಆಗ್ತಾ ಇದೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಸಿಂಪಲ್ ಈದರ್ ಸಿ ಮಾರ್ಕೆಟ್ ಈ ಡೈಲಿ ಚಾರ್ಟ್ ಅಲ್ಲಿ ಏನ್ ಬಯಾಸ್ ತೋರಿಸ್ತಾ ಇದೆ ಅಂದ್ರೆ, ಮಾರ್ಕೆಟ್ ವಿಲ್ ಟ್ಯಾಪ್ ದಿಸ್ ಲೆವೆಲ್. ಓಕೆ, ಟಿಲ್ ದಟ್ ಮಾರ್ಕೆಟ್ ವಿಲ್ ಟೇಕ್ ಆಲ್ ದ ಆರ್ಡರ್ಸ್, ಎಲ್ಲ ಆರ್ಡರ್ಸ್ ಓಲ್ಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆಲ್ ದ ಸೆಲ್ಲಿಂಗ್ ಆರ್ಡರ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಇಯರ್. ಓಕೆ, ಬಿಕಾಸ್ ಮಾರ್ಕೆಟ್ ಅಷ್ಟು ಇಂಪಲ್ಸ್ ಮೂವ್ ಕೊಡ್ಬೇಕು ಅಂತಂದ್ರೆ ಮಾರ್ಕೆಟ್ಗೆ ಲೈಕ್ ಸೆಲ್ಲರ್ಸ್ ಬೇಕು, ರೈಟ್? So market may tap these levels and we can see a selling zone till this like this particular zone, or else illandre ee zone ganta we can see to this liquidity market may fall. That is almost a huge fall, a huge correction in the market ಅಂತ ಅನ್ಕೊಬಹುದು. ಇಲ್ಲ ಅಂತಂದ್ರೆ at least this level, ಏನ್ this particular level ಇದೆಯಲ್ಲ, and once ಈ zone tap ಆದ್ಮೇಲೆ we can see a good reaction from that particular level. ಅರ್ಥ ಆಯ್ತಾ? So now we'll shift to 4 hours. So daily bias ಆಯ್ತಲ್ಲ. So 4 hours ಅಲ್ಲಿ what I can see in the market is, so what this particular level ಇದೆಯಲ್ಲ, so currently 4 hours ಅಲ್ಲಿ ನಂಗೆ ಏನು like levels ಕಾಣಿಸ್ತಾ ಇಲ್ಲ. For the next week what we can plan is, see, currently this is the particular selling zone, that is 2700 is a strong selling zone in 4 hours time frame. 4 hour time frame ಅಲ್ಲಿ 2700 is a strong selling zone. Once market is on tap ಆಗ್ತಾ ಇದ್ದಂಗೆ we can see some above this, we can plan for some SL and a target at least we can accept till here. That is almost ಎಷ್ಟು ಗೊತ್ತಾ? That is almost, see, we can expect almost, see, 200 to 300 pips movement we can expect once market is tapping this. At least illa in worst and worst cases like if you see at least 100 pips. Okay, 20 pips of risk for 100 pips of target. At least this ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ. ಡನ್. ಅಂಡ್ ದಿಸ್ ಇಸ್ ಫಾರ್ ಸೆಲ್ಲಿಂಗ್. ಓಕೆ, ಇಲ್ಲ ಅಂತಂದ್ರೆ ವಾಟ್ ಯು ಕ್ಯಾನ್ ಪ್ಲಾನ್ ಅಂದ್ರೆ ಬೈಯಿಂಗ್ ಎಲ್ಲಿ ನೀವು ಪ್ಲಾನ್ ಮಾಡಬಹುದು ಅಂದ್ರೆ, ಸಿ ದಿಸ್ ಪರ್ಟಿಕ್ಯುಲರ್ ಏರಿಯಾ ಹ್ಯಾಸ್ ಬಿನ್ ಪ್ಲೇಡ್. ಯಾವ್ದು ಇದು ಹೋಗಿಲ್ಲ. See, this particular level has been already played. Market is on tap ಆಗಿದ ತಕ್ಷಣ it gave a reaction. So again we can't plan a buying here. Again we can't plan a buying here. So next we can plan buying at this particular level. So this is the safest buying level in gold currently. That is ಇಲ್ಲಿ around 2630 something. This is the safest buying level gold ಅಲ್ಲಿ. Done. So this is what next weekly analysis ಗೆ gold I am planning for. And next will come for next ಬೇರೆ ಅಸೆಟ್ಸ್ ಬರೋಣ.
ಓಕೆ ಅಂಡ್ ಒನ್ ಮೋರ್ ಅನಾಲಿಸಿಸ್ ಕೂಡ ಮಾಡೋಣ, ಅದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಂಡ್ ಸಿ ಇನ್ ಯು ಎಸ್ ಅಲ್ಲಿ ಏನಾಯ್ತು ಅಂತಂದ್ರೆ ಇಟ್ ಗೇವ್ ಎ ಗುಡ್ ಬ್ರೇಕ್ಔಟ್, ಬಟ್ this is the selling level market to tap. Okay, but market it tap agila, there is a gap here. So I'm expecting market to fill this gap. And here we are in the buying orders market ತಗೊಳುತ್ತೆ. So I'm planning for buying from this level again, target ಈ particular level gunta. Okay, so I'm currently, this is the last buying zone in 4 hour time frames. So for next week, that is from ಇವತ್ತು 30 ಇವತ್ತು 12th ಅಲ್ವಾ, from 13th. So next week we can plan buying from this level in US oil. Done. So simple. So next we can see. Okay, so Bitcoin ಅಲ್ಲಿ I'm not having any like a particular zone ಏನಿಲ್ಲ, because ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೆ. So this particular level ಏನಿದೆಯಲ್ಲ, this is the strongest buying level ಅಂತ. So almost first, second, third, fourth, fifth, sixth, seventh, eighth. So these are the time. ಎಂಟು ಸತಿ ಮಾರ್ಕೆಟ್ ಆ ಝೋನ್ಸ್ ನ ಟ್ಯಾಪ್ ಆಗಿದೆ. ಎಂಟು ಸತಿ ನಾವು ಝೋನ್ ಟ್ಯಾಪ್ ಆಗಿದ ತಕ್ಷಣ ಮಾರ್ಕೆಟ್ ಇಸ್ ಗಿವಿಂಗ್ ಗುಡ್ ರಿಯಾಕ್ಷನ್ ಇನ್ ದ ಮಾರ್ಕೆಟ್, ಲೈಕ್ ಇಮಿಡಿಯೇಟ್ ರಿಟ್ರೇಸ್ಮೆಂಟ್ ಬರ್ತದೆ ಮಾರ್ಕೆಟ್ ಅಲ್ಲಿ. ಸೊ ಇನ್ನೇನ್ ನೋಡ್ಬೋದು, ಅಂಡ್ ಹೇಳಿದೆ ನಾನು ಲೈವ್ ಸ್ಟ್ರೀಮ್ ಅಲ್ಲಿ ಕೂಡ, ಇದು ಬಿಕಾಸ್ ಮಾರ್ಕೆಟ್ ತಿರ್ಗಾ ಇದೊಂದು ಟ್ಯಾಪ್ ಆಗ್ತಾರೆ, ಯು ಕ್ಯಾನ್ ಗೋ ಫಾರ್ ಬೈ ಅಂತ, ಬಟ್ ಪರ್ಟಿಕ್ಯುಲರ್ ಲೆವೆಲ್ ಕೊಟ್ಟಿರಲಿಲ್ಲ. ಸೊ ಇದನ್ನ ಕೌಂಟ್ ಮಾಡೋದು ಬೇಡ ನಾವು. ಅಂಡ್ ಸೊ ವಾಟ್ ಐ ಆಮ್ ಪ್ಲಾನಿಂಗ್ ಇಸ್ ಸೇಮ್, ಕರೆಂಟ್ಲಿ ಬೈಯಿಂಗ್ ಅಗೇನ್. ತಿರ್ಗಾ ಈ ಲೆವೆಲ್ ಬೈ ಮಾಡಕ್ಕೆ ಐ ಆಮ್ ನಾಟ್ ದಟ್ ಕಾನ್ಫಿಡೆಂಟ್, ಬಿಕಾಸ್ ದ ನಂಬರ್ ಆಫ್ ಟೈಮ್ಸ್ ಮಾರ್ಕೆಟ್ ಎಷ್ಟೊತ್ತಿ ಝೋನ್ ಸ್ಟಾಪ್ ಆಗುತ್ತೋ ಇಟ್ ವಿಲ್ ಗೆಟ್ ಏನದು ವೀಕ್ ಆಗುತ್ತೆ. ಸೊ I am planning for buy E level, particular level. See, but is on tap agi break agi. If is getting some retracement, I'll plan for a sell here. Simple. Sorry. Break agi. If it's giving retracement, I'll plan for a sell here till E support zone to target continue. Once E support zone tap adaga, I'll immediately close the selling position and I'll plan for a buy for a long term. Either on long term ke hold ಮಾಡ್ತೀನಿ. That is this particular level. That is something around 85 something, 85 500 84 level. I'm planning that. Okay, ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಇನ್ನ ಸೊ ಕಮಾಡಿಟಿ ಆಯ್ತು, ಕರೆನ್ಸಿ ಆಯ್ತು. ವಿಲ್ ಗೋ ಟು ಕರೆನ್ಸಿ, ಲೈಕ್ ಪೇರ್ಸ್, ಕರೆನ್ಸಿ ಪೇರ್ಸ್, ಕ್ರಿಪ್ಟೋ ಕರೆನ್ಸಿ ಕೂಡ ಆಗಿದೆ. ವಿಲ್ ಗೋ ಫಾರ್ ಕರೆನ್ಸಿ ಪೇರ್ಸ್. ಸೊ ಕರೆನ್ಸಿ ಪೇರ್ಸ್ ಅಲ್ಲಿ ವಾಟ್ ಐ ಕ್ಯಾನ್ ಸಿ is market has been tapped at this particular level. To 1 hour. Okay, so this level has been played. ಸೊ ಏನ್ ಮಾಡ್ಬೋದು ನೀವು ಅಂತಂದ್ರೆ, ಯು ಕ್ಯಾನ್ ಸೆಲ್ ಫ್ರಮ್ ದಿಸ್ ಲೆವೆಲ್. ಏನ್ ಈ ಲೆವೆಲ್ ಇದೆಯಲ್ಲ, this will be your again another new selling level. So market is on tap ಆಗ್ತಾ ಇದ್ದಂಗೆ sell above this. Okay, for another move till here. So this is the like next ನಾವ್ ಏನ್ ಪ್ಲಾನ್ ಮಾಡ್ಬೋದು GBP ಅಂದ್ರೆ this is the selling zone, or else ಕರೆಂಟ್ಲಿ ವೇಟ್ ಇಲ್ಲ ಅಂತಂದ್ರೆ ಈ ಝೋನ್ ಕೂಡ ಲೈಕ್ ಟ್ಯಾಪ್ ಆಗ್ಬಿಟ್ಟಿದೆ ಈ ಝೋನ್, or else you can plan here also, but safest way you can go here. Okay, this is the safest zone, so plan there. So next, ಇಯರ್ ಯು ಎಸ್ ಏನ್ ಪ್ಲಾನ್ ಮಾಡ್ಬೋದು ಅಂತಂದ್ರೆ, ಸಿ ದಿಸ್ ಪರ್ಟಿಕ್ಯುಲರ್ ಝೋನ್ ಆಲ್ರೆಡಿ ಮಾರ್ಕೆಟ್ ಟ್ಯಾಪ್ ಆಗ್ಬಿಟ್ಟು ಇಟ್ ಗೇವ್ ಅ ರಿಯಾಕ್ಷನ್. ಸೊ ಮಾರ್ಕೆಟ್ ಆಲ್ರೆಡಿ ಅದು ಮೂವ್ಮೆಂಟ್ ಆಗ್ಬಿಟ್ಟಿದೆ. ಸೊ ಅನದರ್ ಮೂವ್ಮೆಂಟ್ ವಿ ಕಾನ್ ಟೇಕ್, ಒನ್ ಲೆವೆಲ್ ಒನ್ ಟೈಮ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಾಟ್ ವಿ ಕ್ಯಾನ್ ಪ್ಲಾನ್ ಇಸ್ ದಿಸ್ ಲೆವೆಲ್, ದಿಸ್ ಪರ್ಟಿಕ್ಯುಲರ್ ಲೆವೆಲ್ ವಿ ಕ್ಯಾನ್ ಪ್ಲಾನ್ ಫಾರ್ ಸೆಲ್ ಸೇಮ್ ಅಬೌವ್ ದಿಸ್ ಎಸ್ ಎಲ್. ಓಕೆ, ಸೊ ಸಿಂಪಲ್ ಕ್ಲಿಯರ್ ಆಗಿ ನಾನು ಲೆವೆಲ್ಸ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ವಿ ಕ್ಯಾನ್ ಅನಲೈಸ್ ಮಾಡಿ ಹೆಂಗ್ ವರ್ಕ್ ಆಗ್ತಾ ಇದೆ, ಮೈ ಲೆವೆಲ್ಸ್ ಹೌ ಆರ್ ಮೈ ಲೆವೆಲ್ಸ್ ಬೀನ್ ಪ್ಲೇಡ್ ಅನ್ನೋದನ್ನ ನೋಡಿ. So next in GBPY, so year GBPY, what you can say is, so this is the perfect selling zone. But see, in case market e low break agila antandre, if market is not breaking this particular zone, this is the best selling zone. Okay, illa in case market like Monday e low break ಆಗ್ಬಿಡ್ತು ಅಂತಂದ್ರೆ, then we have to plan another scenario. Till we are above this ಅಂದ್ರೆ ಇದ್ರ ಮೇಲೆ ಇರೋ ಗಂಟ this is the best selling zone for us in EUR JPY. ಅರ್ಥ ಆಯ್ತು ಅನ್ಕೊಂತೀನಿ. Done. Next, that is last pair. So ನಾನು this ಇಷ್ಟೇ ಪೇರ್ ಟ್ರೇಡ್ ಮಾಡೋದು, ಅಂಡ್ ಐ ವೋಂಟ್ ಮಚ್ ಜಾಸ್ತಿ ಪೇರ್ಸ್ ಟ್ರೇಡ್ ಮಾಡಲ್ಲ. ಸೊ ಸೇಮ್ ಇಯರ್ as well in GBP JPY, this is the perfect selling zone.
ಓಕೆ. ಬಟ್ ಎಲ್ಲಿ ಗಂಟ ಅಂತಂದ್ರೆ ಬಿಲೋ ಸ್ಟಿಲ್ ವಿ ಆರ್ ಇದ್ರ ಮೇಲೆ ಇರೋ ಗಂಟ, ಈ ಪರ್ಟಿಕ್ಯುಲರ್ ಏನ್ ಲೆವೆಲ್ ಇದೆ ಈ ಲೆವೆಲ್ ಮೇಲೆ ಇರೋ ಗಂಟ ದಿಸ್ ಇಸ್ ಅವರ್ ಸೆಲ್ಲಿಂಗ್ ಝೋನ್. ಇನ್ ಕೇಸ್ ಮಾರ್ಕೆಟ್ ಇಸ್ ಬ್ರೇಕಿಂಗ್ ದಿಸ್, ದೆನ್ ವಿ ಹಾವ್ ಟು, ಅವಾಗ ನಾವೇನ್ ಮಾಡ್ಬೇಕು, ಬೇರೆ ಪ್ಯಾಟರ್ನ್ಸ್ ಗೆ ಲೈಕ್ ಬೇರೆ ಲೆವೆಲ್ಸ್ ಗೆ ನಾವು ವೇಟ್ ಮಾಡ್ಬೇಕು. ಸೊ ಟಿಲ್ ವಿ ಆರ್ ಅಬೌವ್ ದಿಸ್, ದಿಸ್ ಇಸ್ ದ ಪರ್ಫೆಕ್ಟ್ ಸೆಲ್ಲಿಂಗ್ ಝೋನ್. ಅರ್ಥ ಆಯ್ತಾ? ಸೊ ಇಲ್ಲಿ ಗಂಟ ಅರ್ಥ ಆಯ್ತು ಅನ್ಕೊಂತೀನಿ. ಅಂಡ್ ಒನ್ ಮೋರ್ ಥಿಂಗ್, ಸಿ, ಲಾಟ್ ಆಫ್ ಸ್ಟ್ರಗಲ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಸಪೋರ್ಟ್ ತೋರಿಸಿ. ಡನ್. ಸೊ ದಟ್ಸ್ ಆಲ್ ಫಾರ್ ಟುಡೇ, ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಪ್ರೀವಿಯಸ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಬರುತ್ತೆ. ಸೊ ಪ್ಲೀಸ್ ಬಿ ಸ್ಟೇ ಟ್ಯೂನ್ಡ್ ಫಾರ್ ದಟ್ ಆಸ್ ವೆಲ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.